ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮತ್ತೊಂದು ಬಿಗ್ ಶಾಕ್. ರಾಹುಲ್ ಗಾಂಧಿಯವರ ವಿರುದ್ಧ ಇಡಿ ವಿಚಾರಣೆಯನ್ನು ಖಂಡಿಸಿ ಇಬ್ಬರು ಪ್ರೊಟೆಸ್ಟ್ ಮಾಡಿದರು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಮನ್ಸ್ ನೀಡಲಾಗಿದೆ. ಆಗಸ್ಟ್ 29ರಂದು ಖುದ್ದು ಹಾಜರಾಗಬೇಕು ಕೋರ್ಟ್ಗೆ ಅಂತ ಸಮನ್ಸ್ ಇದೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಈ ಸಮನ್ಸ್ ಅನ್ನು ಕೊಟ್ಟಿದೆ. ಕಾನೂನು ಬಾಹಿರವಾಗಿ ಪ್ರತಿಭಟನೆ ಮಾಡಿದ್ದೀರಿ, ಈ ಹಿನ್ನೆಲೆಯಲ್ಲಿ ಸಮನ್ಸ್ ಕೊಡಲಾಗಿದೆ. ಒಂದು ಪ್ರಕರಣವೂ ಕೂಡ ದಾಖಲಾಗಿತ್ತು. ಈ ಹಿಂದೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನ ಕೋರ್ಟ್ ಖುದ್ದಾಗಿ ಬಂದು ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿದೆ. ಇತ್ತೀಚೆಗಷ್ಟೇ ಖುದ್ದಾಗಿ ಹೋಗಿ ಕೋರ್ಟ್ ಮುಂದೆ ಹಾಜರಾಗಿದ್ರು ಡಿಸಿಎಂ ಹಾಗೂ ಸಿಎಂ. ಈ ಹಿಂದೆ ಪಾದಯಾತ್ರೆಯ ಸಂದರ್ಭದಲ್ಲಿ, ಕೋವಿಡ್ನ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿದ್ರು, ಮೇಕೆದಾಟು ಪಾದಯಾತ್ರೆ. ಅದು ಕಾನೂನು ಬಾಹಿರವಾಗಿತ್ತು ಅಂತ ಹೇಳಿ ಕೋರ್ಟ್ ಒಂದು ಸಮನ್ಸ್ ಅನ್ನು ಕೊಟ್ಟಿತ್ತು. ನೀವೇ ನೇರವಾಗಿ ಬಂದು ಕೋರ್ಟ್ನ ಮುಂದೆ ಹಾಜರಾಗಬೇಕು ಅಂತ. ಅದಾದ ನಂತರ ರಾಹುಲ್ ಗಾಂಧಿ ಅವರಿಗೂ ಕೂಡ ಒಂದು ಸಮನ್ಸ್ ಜಾರಿಯಾಗಿದೆ. ಆಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೋರ್ಟ್ ಮುಂದೆ ಹಾಜರಾಗಿದ್ರು. ಅದು ಎಸಿಎಂಎಂ ಕೋರ್ಟ್. ಈಗ ಮತ್ತೊಂದು ಸಮನ್ಸ್ ಜಾರಿಯಾಗಿದೆ. ಇದು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರ ವಿರುದ್ಧ ಇಡಿ ವಿಚಾರಣೆಯನ್ನು ನಡೆಸ್ತಾ ಇತ್ತಲ್ಲ, ಆ ಹೊತ್ತಿನಲ್ಲಿ ಪ್ರತಿಭಟನೆಯನ್ನು ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಮನ್ಸ್ ಜಾರಿಯಾಗಿದೆ. ಆಗಸ್ಟ್ 29ರಂದು ಖುದ್ದು ಹಾಜರಾಗಿ ಅಂತ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಸಮನ್ಸ್ ಅನ್ನು ಕೊಟ್ಟಿರೋದು ಕಾನೂನು ಬಾಹಿರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವಿಲ್ಸನ್ ಗಾರ್ಡ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಖುದ್ದಾಗಿ ಹಾಜರಾಗಿ ಅಂತ ಸಮನ್ಸ್ ಕೊಡಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಬಿಗ್ ಶಾಕ್. ಸಿದ್ದರಾಮಯ್ಯ ವಿರುದ್ಧ ಕೋರ್ಟ್ಗೆ ಖಾಸಗಿ ವ್ಯಕ್ತಿಯೊಬ್ಬರು ದೂರು ಕೊಟ್ಟಿದ್ದಾರೆ. ಮೋಡಾ ಸೈಟ್ ಹಂಚಿಕೆ ಹಗರಣ ಸಂಬಂಧ ಈ ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ಕೊಟ್ಟಿದ್ದಾರೆ. 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಆಗಿದೆ. ದೂರಿನ ಸಂಬಂಧ ಅರ್ಜಿಯ ವಿಚಾರಣೆ ನಾಳೆ ನಡೆಯುತ್ತೆ. ಒಂದ್ ಕಡೆ ಈಗಾಗಲೇ ರಾಜ್ಯಪಾಲರಿಗೆ ಅಬ್ರಹಾಂ ಅವರು ದೂರು ಕೊಟ್ಟಿದ್ದಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ. ರಾಜ್ಯಪಾಲರು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹಾಗೂ ಅವರ ನೇತೃತ್ವದ ಸರ್ಕಾರಕ್ಕೆ ಶೋ ಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕೆ ನಿಮ್ಮ ವಿರುದ್ಧ ನಾವು ವಿಚಾರಣೆಯನ್ನು ಮಾಡಬಾರ್ದು, ಕಾರಣ ಕೊಡಿ ಅಂತ ಕೇಳಿ ಶೋ ಕಾಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಖಾಸಗಿ ದೂರು ದಾಖಲಾಗಿದೆ. ಅದು ಕೋರ್ಟ್ನಲ್ಲಿ ದಾಖಲಾಗಿದೆ. ಮೋಡಾ ಸೈಟ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ದೂರು ದಾಖಲಾಗಿರೋದು ಖಾಸಗಿ ವ್ಯಕ್ತಿಯೊಬ್ಬರು ಸ್ನೇಹಮಯಿ ಕೃಷ್ಣ ಅನ್ನೋರು ದೂರು ದಾಖಲು ಮಾಡಿದ್ದಾರೆ. 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಈ ಅರ್ಜಿ ಸಲ್ಲಿಕೆ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ನ್ಯಾಯಾಲಯಕ್ಕೆ ದೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ಮೊದಲನೇ ಆರೋಪಿ, ಅವರ ಪತ್ನಿ A2 ಆಗ್ತಾರೆ, ಸಂಬಂಧಿಕ ಮಲ್ಲಿಕಾರ್ಜುನ A3 ಆಗ್ತಾರೆ, ದೇವರಾಜ್ A4 ಆಗ್ತಾರೆ. ತನಿಖೆಯಲ್ಲಿ ಯಾರ ಹೆಸರು ಬಂದರೂ ಅವರೆಲ್ಲ ಆರೋಪಿಗಳೇ. ನಿಮ್ಮ ಕುಟುಂಬ ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ತನಿಖೆ ಆಗಲಿ. ತನಿಖಾ ಸಂಸ್ಥೆಗಳಿಗೆ ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇರೋದು ಯಾಕೆ? ಫ್ರೀ ಆ್ಯಂಡ್ ಫೇರ್ ಆಗಿ ತನಿಖೆ ಮಾಡಿಸಿ. ತನಿಖೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಅಂತ ಕೇಳಿದ್ದಾರೆ ಅರ್ಜಿದಾರ ಸ್ನೇಹಮಯಿ ಕೃಷ್ಣ. ಮೋಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನ ವಿರುದ್ಧ ಒಂದು ಖಾಸಗಿ ದೂರು ಸಲ್ಲಿಕೆಯಾಗಿದೆ. 82ನೇ ಸಿಸಿಎಚ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸ್ನೇಹಮಯಿ ಕೃಷ್ಣ ಎನ್ನುವರು ಒಂದು ಖಾಸಗಿ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಸ್ತುತವಾಗಿ ನನ್ನ ಜೊತೆಗೆ ಮಾತನಾಡೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಯಾವ ರೀತಿಯಾದಂಥ ದೂರನ್ನು ಕೊಟ್ಟಿದ್ದೀರಾ ಕೋರ್ಟ್ಗೆ? ನಿಮ್ಮ ದೂರು ಏನು ಸರ್? ಸರ್, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸ್ವಜನ ಪಕ್ಷಪಾತ ತೋರಿ ಭ್ರಷ್ಟಾಚಾರ ನಡೆಸಿ ಮೂಡಾಗೆ ಸಂಬಂಧಪಟ್ಟ ಆಸ್ತಿನ ದೇವರಾಜು ಅನ್ನೋರು ಸಂಬಂಧಪಟ್ಟಿದ್ದ ಆಸ್ತಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು, ಆನಂತರ ಅದು ಕೃಷಿ ಭೂಮಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಅವ್ರ ಭಾವನಮ್ಮ ಇದನ್ನ ಹೆಸರಲ್ಲಿ ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಸುಳ್ಳು ಖಾತೆಯನ್ನು ಮಾಡಿಸಿ, ಆನಂತರ 2015 ಅವರ ಹೆಂಡತಿ ಶ್ರೀಮತಿ ಪಾರ್ವತಿ ಹೆಸರಿಗೆ ಸುಳ್ಳು ದಾನಪತ್ರ ನೋಂದಣಿ ಮಾಡಿಕೊಂಡು ಅವ್ರ ಹೆಂಡತಿ ಹೆಸರು ಸುಳ್ಳು ಖಾತೆಗಳನ್ನು ಮಾಡಿಕೊಂಡು ಅದರ ಆಧಾರದ ಮೇಲೆ ಮೂಡಾದವರಿಂದ ಏನು 14 ನಿವೇಶನವನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ನಾನು ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಲೋಕಾಯುಕ್ತ ಪೊಲೀಸವರಿಗೆ, ರಾಜ್ಯಪಾಲರಿಗೆ, ಈ ಥರ ಎಲ್ರಿಗೂ ನಾನು ಮನವಿ ದೂರರ್ಜಿನ ಕೊಟ್ಟಿದ್ದೆ. ಸೊ ಅವರು ಯಾವ ರೀತಿ ಕ್ರಮ ತಗೊಳ್ಳದೇ ಇರೋದ್ರಿಂದ ಮತ್ತು ನಾನು ಈಗ ನೇರವಾಗಿ ಮಾನ್ಯ ನ್ಯಾಯಾಲಯಕ್ಕೆ ಖಾಸಗಿ ದೂರರ್ಜಿನ ಸಲ್ಲಿಸಿದ್ದೀನಿ. ಸೊ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿ ಮತ್ತು ದಾಖಲಾತಿಯನ್ನು ಮೇಲ್ನೋಟಕ್ಕೆ ಪರಿಶೀಲನೆ ಮಾಡಿಸಿ ಕೆಲವು ಮಾಹಿತಿಯನ್ನು ಪಡ್ಕೊಂಡು ಸೊ ನಾಳೆ ವಿವರವಾದ ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ.
ದೂರಿನಲ್ಲಿ ಎಷ್ಟು ಪುಟಗಳನ್ನು ದೂರನ್ನ ಸಲ್ಲಿಕೆ ಮಾಡಿದಿರಾ? ದೂರಿನಲ್ಲಿ ಏನೇನು ದಾಖಲಾತಿಗಳನ್ನು ನಮೂದು ಮಾಡಿದಿರಾ? ನಾವು ಸುಮಾರು ಒಂದು 15 ಪುಟಗಳ ದೂರನ್ನು ಕೊಟ್ಟಿದ್ದೀವಿ ಮತ್ತು ಸುಮಾರು 300ಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ. ಈಗ ರಾಜ್ಯಪಾಲರಿಗೆ ಮುಂಚೆ ದೂರನ್ನ ಕೊಟ್ಟಿದ್ರಿ ಅಂತ ಹೇಳಿದ್ರಿ ಇದೇ ವಿಷಯವಾಗಿ. ಯಾವ ರೀತಿಯಾದಂಥ ರೆಸ್ಪಾನ್ಸ್ ಬಂತು, ಏನಂತ? ಸರ್ ಇಲ್ಲ ಸರ್, ನಾನು ಹಲವಾರು ಸಂಸ್ಥೆಗಳಿಗೆ ನಾವು ಅಧಿಕಾರಿಗಳಿಗೆ ದೂರ ಅರ್ಜಿ ಕೊಟ್ಟಿದ್ದೆ. ಇದುವರೆಗೂ ನನಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಮತ್ತು ರಾಜ್ಯಪಾಲರಿಗೆ ದಿನಾಂಕ 31/7/2024 ಅನುಮತಿಯನ್ನು ಕೋರಿ ಪತ್ರವನ್ನು ಬರೆದಿದ್ದೀವಿ ಕೂಡ. ಇದು ಈಗಲೂ ಕೂಡ ಅದು ಬಂದಿಲ್ಲ. ಸೊ ಅನುಮತಿ ಕೊಡ್ತಾರ ನಂಬಿಕೆ ಮೇಲೆ ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಸಿದ್ದರಾಮಯ್ಯ ವಿರುದ್ಧ ಮಾತ್ರನಾ ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಅಧಿಕಾರಿ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಅಧಿಕಾರಿಗಳ ವಿರುದ್ಧ ಸೇರಿಸಿ ದೂರನ್ನು ಕೊಟ್ಟಿದ್ರೆ ಹೇಗೆ? ಸರ್ ಈಗ ಮಾನ್ಯ ಸಿದ್ದರಾಮಯ್ಯ ಅವರನ್ನ ಮೊದಲನೇ ಆರೋಪಿಯಾಗಿ, ಅವರ ಹೆಂಡತಿ ಶ್ರೀಮತಿ ಪಾರ್ವತಿಯನ್ನು 2ನೇ ಆರೋಪಿಯಾಗಿ, ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿಯವ್ರನ್ನ 3ನೇ ಆರೋಪಿಯಾಗಿ, ಮತ್ತು ದೇವರಾಜು ಅನ್ನೋರನ್ನ 4ನೇ ಆರೋಪಿಯಾಗಿ ಮಾಡಿದ್ದೀವಿ. ಸೊ ಇತರೆಯವ್ರನ್ನ ನಾವು 5ನೇ ಆರೋಪಿಯಾಗಿ ಮಾಡಿದ್ದೀವಿ. ತನಿಖೆ ನಡೆಸೋದ್ರಲ್ಲಿ ಯಾರು ಇತರರು ಬರ್ತಾರೆ ಅವರೆಲ್ಲರೂ ಕೂಡ ಆರೋಪಿ ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ. ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರಿಗೆ ನೀವೇನಾದ್ರೂ ಈ ವಿಚಾರವಾಗಿ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನು ಹೇಳ್ತೀರಾ ಈ ವಿಚಾರವಾಗಿ? ನೀವು ಈ ರೀತಿಯಾಗಿ ದೂರನ್ನು ನೀವು ಈಗಾಗಲೇ ಖಾಸಗಿ ದೂರನ್ನು ಕೊಟ್ಟಿದ್ದೀರಾ ಕೋರ್ಟ್ಗೆ, ಆದರೂ ಕೂಡ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳೋದಂತಂದರೆ, ನೀವು ತನಿಖಾ ಆಯೋಗವನ್ನು, ವಿಚಾರಣಾ ಆಯೋಗವನ್ನು ರಚನೆ ಮಾಡಿ ಸತ್ಯವನ್ನು ಮುಚ್ಚಿಡೋ ಪ್ರಯತ್ನ ಮಾಡಿದೆ. ಒಂದು ತನಿಖಾ ಸಂಸ್ಥೆ, ಸ್ವತಂತ್ರ ತನಿಖಾ ಸಂಸ್ಥೆ ತನಿಖೆ ಮಾಡಿಸಿ. ವಿಚಾರಣೆ ಮಾಡೋದೇ ಬೇರೆ, ತನಿಖೆ ಮಾಡೋದೇ ಬೇರೆ. ಹಾಗಾಗಿ ನಿಮ್ಮ ನಿಜವಾಗ್ಲೂ ನೀವು ತಪ್ಪು ಮಾಡಿಲ್ಲ, ನಿಮ್ಮ ಕುಟುಂಬ ಯಾವುದೇ ರೀತಿಯ ಅಪರಾಧ ಕೃತ್ಯ ಮಾಡಿಲ್ಲ ಅನ್ನೋದಾದರೆ ತನಿಖಾ ಸಂಸ್ಥೆಗೆ ವಹಿಸಿದ್ದಕ್ಕೆ ನಿಮಗೇನು ಕಷ್ಟ ಇದೆ, ಅದನ್ನು ನೀವು ತನಿಖಾ ಸಂಸ್ಥೆಗೆ ವಹಿಸಿ, ತನಿಖೆ ನಡೀಲಿ. ತನಿಖೆ ನಡೆದಾಗ ವಾಸ್ತವಾಂಶ ಗೊತ್ತಾಗುತ್ತೆ, ರಾಜ್ಯ ಜನಕ್ಕೆ ಕೂಡ ಸತ್ಯ ಗೊತ್ತಾಗುತ್ತೆ. ದೂರನ್ನು ಸಲ್ಲಿಕೆ ಮಾಡಿದಿರಾ, ಪ್ರಾಸಿಕ್ಯೂಷನ್ಗೆ ಅವಕಾಶ ಸಿಗುತ್ತಾ ಅಂತ ಏನು ಹೇಳ್ತೀರಾ ಸರ್? ಖಂಡಿತವಾಗಲೂ ನಮಗೆ ಅನುಮತಿ ಸಿಗುತ್ತೆ ನಂಬಿಕೆ ಇದೆ. ಯಾಕಂದರೆ ನಾವು ಸ್ಪಷ್ಟ ಮಾಹಿತಿ ಮತ್ತು ಅದಕ್ಕೆ ಪೂರ್ವವಾದ ಎಲ್ಲ ದಾಖಲಾತಿಯನ್ನು ಕೊಟ್ಟಿರೋದ್ರಿಂದ ಸೊ ಮಾನ್ಯ ನ್ಯಾಯಾಧೀಶ ಅದೆಲ್ಲ ಪರಿಶೀಲನೆ ಮಾಡಿ ಅನುಮತಿ ಕೊಡ್ತಾರೆ ನಂಬಿಕೆ ನಮಗಿದೆ. ಧನ್ಯವಾದಗಳು ಸರ್. ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆಗೆ ಶರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.